ಈ ಮನ್ಯಾಗ ಈ ಸುಚಿತ್ರ ಬಂದ್ಮೇಲೆ ನಾವ್ ಅನ್ಕೊಂಡಿದ್ದು ಏನೂ ಆಗ್ವಲ್ತು. ಏನು ಮಾಡ್ಬೇಕಾತ? ನಂದರ ಒಟ್ಟಿ ಇಷ್ಟ ದಗ ಉರ್ಯಾಕ ಕುಂತತಿ. ನಂಗಷ್ಟ ಗೊತ್ತದ. ಮಾಡ್ತೀನಕ್ಕಿನ ಸುಚಿತ್ರನ ಕುಂತ್ರಿ ಯಾಕೆ ಕುಂತಿ ನಿಂತ್ರಿ ಯಾಕೆ ನಿಂತಿ ಅಂತ ಜೀವ ತಿಂದು ಜೀರಿಗೆ ಹರಿಸಿ ಆಕಿನ ತವ್ರ ಮನೆಗೆ ಓಡೋಗಂಗೆ ಮಾಡ್ತೀನಿ. ಆಕಿನ ತವ್ರ ಮನೆಗೆ ಓಡೋದ್ಲು ಅಂತ ಇಟ್ಕೋ. ಅವಾಗ ನನ್ನ ಗಂಡ ತನಗೆ ತಾನಾಗೆ ನಮ್ಮ ಹೆಸರ್ಲೆ ಈ ಮನೆ ಮಾಡ್ತಾನ. ಮಾಡ್ತೀನ ಸುಚಿತ್ರನ ಮಾಡ್ತೀನಿ. ಬಿಡ್ತೀನೇನಕ್ಕಿನ ಓಲಿ ಬಿಡು ಪಾಪ ನನ್ನ ಸೌತಿ ಸೊಸಿ ಅಂತ ಸುಮ್ಮಿದ್ದಂಗೆಲ್ಲ ನಮ್ಗೆ 3 ನಾಮ ಹಾಕಕ್ ಬರ್ತಾಳಿಕಿ ಬೆಂಡ್ಲಿ. ಸೊಸಿ ಸುಚಿತ್ರ ಬಾರ್ ಬಾ ಊಟ. ಏನ್ರಿ ಮಾವ? ಸೊಸಿ ಇವತ್ತು ನನ್ನ ಪುರ್ತಿದ್ದು ಮಧ್ಯಾಹ್ನದ ಅಡಿಗೆ ಮಾಡಕ್ ಹೋಗ್ಬೇಡ. ಯಾಕಂದ್ರ ಶೇಖರಪ್ಪನವ್ರು ಹೊಲದಾಗ ಕೆಲಸ ಭಾಳ ಅದಾವು. ಅವರ ಮುದ್ದಿ ಸಾರು ಮತ್ತೆ ಎಲ್ಲ ತಗೊಂಡ್ಬರ್ತಾರಂತ ಊಟಕ್ಕೆ. ನಾ ಅಲ್ಲೇ ಊಟ ಮಾಡ್ತೀನಿ. ನೀನು ಮತ್ತು ಅವಿನಾಶ್ ಇಬ್ರು ಮಧ್ಯಾಹ್ನದ ಪೂರ್ತಿ ಅಷ್ಟೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ರಿ. ರಾತ್ರಿಗೆ ಏನೈತಿ ನಾನು ನೀನು ಅವಿನಾಶ ಎಲ್ಲರೂ ಸೇರಿ ಲೀಲಾದ ಎಂಗೇಜ್ಮೆಂಟ್ ಮದುವೆ ಐತಲ್ಲ ಅಲ್ಲೇ ಹೋಗ್ಬಿಡ್ನು. ಜಾಸ್ತಿ ಅಡಿಗೆ ಮಾಡಿ ಇಡ್ಬೇಡ. ಯಾರಿಗೆ ಬೇಕಲ್ಲ ಅವ್ರವ್ರು ಮಾಡ್ಕೊಂಡು ತಿಂತಾರ. ಇವ್ರು ಚಾಕ್ರಿ ಮಾಡಬೇಡ. ಏನು ನೀನು ಪುರ್ತಕ್ಕೆ ನೀನು ಇರುವ ಆತ್ ತಗೋರವ. ನಾನು ಇನ್ನು ಬರ್ತೀನಿ, ಕೆಲಸ ಭಾಳ ಅದಾವು. ಓಟ್ ಲಗುನ ಹೋಗ್ತೇನಿ. ಮತ್ತೆ ಲಗುನ ಬರಾಕಕ್ಕೈತಿ. ಬರ್ತಾ ಏನು ತಗೊಂಬರ್ಲೇನವ ಮನೀಗ ಕಾಯಿಪಲ್ಯ ಏನಾರ? ಮಾವರ ಬರ್ತಾ ಇದರಿ ಭಾಂಡೆ ತಿಕ್ಕ ಸಪ್ ತಗೊಂಬರ್ರಿ. ವಿಮ್ ನೋಡ್ರಿ, ಅದು 10 ರೂಪಾಯಿದೇ ತಗೊಂಬರ್ರಿ. ಆತ್ವಾ ಆತ. ಅಬ್ಬಬ್ಬಬ್ಬಬ್ಬ ಇದ್ರ ನಿನ್ನಂತ ಗಂಡ ಇರ್ಬೇಕ. ಇದ್ರ ನಿನ್ನಂತ ಗಂಡನ ಇರ್ಬೇಕ ಎಲ್ಲರಿಗೂ. ಅಲ್ರಿ ನೀವ ಕುಂತು ಮನೆ ಮುರಿಯ ಕೆಲಸ ಮಾಡಕ್ ಕುಂತಿರಲ್ಲ, ಸೊಸಿಗ ಮನೆಯಾಗಿನ ಎಲ್ಲ ಕೆಲಸ ಮಾಡ್ಕೊಂಡು ಹರಗಾಡಕ್ ಹೋಗುವ ಅನ್ಬೇಕಾ? ಏನ ನನ್ ಪುರ್ತಕ ನಿನ್ ಪುರ್ತಕ ಅಷ್ಟ ಅಡಿಗೆ ಮಾಡುವ, ಯಾರ ಹೆಂಗಾರ ಬಿದ್ಕೊಂಡು ಹಾಳಾಗೋಗ್ಲಿ ಅನ್ಬೇಕಾ? ಏನ್ ನಮ್ಮ ಹೆಸರ್ಲಿ ಆಸ್ತಿ ಬರ್ದು ಕೊಟ್ಟು ನಮ್ಮನ್ ಬ್ಯಾರ್ ಮಾಡಿ ಇಟ್ಟಿರ್ ನೋಡು. ಆಕಿದಾಕಿ ಅಡಿಗೆ ನಮ್ದು ನಾವು ಮಾಡ್ಕೊಳಕ ನೋಡ್ರಿ ಒಲಿ ಬ್ಯಾರೆ ಆಗಿಲ್ಲ. ಏನು ಎಲ್ಲರಿಗೂ ಸೇರಿ ಅಡಿಗೆ ಮಾಡಂತ ಹೇಳ್ರಿ. ಅದನ್ ಬಿಟ್ಟು ಮನೆ ಮುರಿಯ ಕೆಲಸ ಮಾಡ್ಬೇಡ್ರಿ. ಹೌದಾ? ಹಂಗೆ ಹೇಳ್ಬೇಕಾ? ತಡಿ ಹೇಳ್ತೀನಿ. ಸೊಸಿ ನಾ ಹೇಳಕ್ ಕುಂತೀನವ, ಕರೆಕ್ಟ್ ಆಗಿ ಕೇಳಿಸ್ಕೊ. ಏನ ಆ ವೀರೇಶಂದು ಆ ಮೇಘಂದು ನೀ ಮತ್ತಿದು ಅಡಿಗೆ ಏನೈತಲ್ಲ ಏನೋ ನೀ ಮಾಡ್ಬೇಡ. ಏನು ನಾನು ಪೂರ್ತಿಯದಷ್ಟ ಮಾಡು. ಬೇಕಂದ್ರ ಆ ನನ್ನ ಮಗಳದ ನೋಡುವ ಕಾವ್ಯ, ಅದು ಪಾಪ ಶಾಣಿ ಐತದ ಬಂಗಾರ, ಆಕಿನ ಪೂರ್ತಿಗೂ ಮಾಡು, ಬ್ಯಾಡ ನಂಗಿಲ್ಲ. ಆದ್ರೆ ಇವ್ರು 3 ಅದ್ರ ನೋಡಿ, ಇವ್ರಿಗೆ ಮಾತ್ರ ಒಂದಗಳ ಅನ್ನ ಕೊಡ್ಬೇಡ ನೀ ಮಾಡಿದ್ದು. ಮನಿನ ಮಾರಿ ಇಷ್ಟೊತ್ತಿಗೆ ನಿಮ್ಗೆ ನೀರ್ ಕೊಡ್ತಿರ್ತಿದ್ರಿ ಇವ್ರು. ಇಂಥವ್ರನ್ನ ಮನೆಯಾಗ ಇರಾಕ್ ಬಿಟ್ಟಿದ್ದ ಹೆಚ್ಚು. ಮತ್ತ ಮ್ಯಾಲಿಂದ ಅಡಿಗೆ ಮಾಡ್ಕೊಡ್ಬೇಕೇನು ಇವ್ರಿಗೆ? ಮಾಡಕ್ ಹೋಗ್ಬೇಡವ ಸುಚಿತ್ರ, ನಾ ಹೇಳಿದ್ ನೋಡು, ಮಾಡಿದಿ ಮತ್ ನೋಡು. ಮಾವರ ಇಲ್ರಿ, ನಾ ಮಾಡುದಿಲ್ಲ. ಮೇಘ ಮಾಡ್ತಾಳ್ರಿ ಅವ್ರ ಪುರ್ತಕಿಂದ. ನಮ್ದು ನಾವು ಮಾಡ್ಕೊಂತೀವಿ ತಗೋರಿ. ನಂಗೂ ಕೆಲಸ ಭಾಳ ಆಗ್ತಾವ್ರಿ, ನಂಗೂ ಮಾಡಿ ರೂಢ ಇಲ್ಲ. ತಗೋರಿ, ನೀವು ಹೇಳ್ದಂಗ ಮಾಡ್ತೀನಿ. ಕೇಳಿಸ್ಕೊಂಡಿಲ್ಲ? ಇನ್ನೊಮ್ಮೆ ಹೇಳ್ಬೇಕಾ? ಉರಿ ಒಟ್ಟಿ ಉರಿ ಹೋದ್ರ ಎಷ್ಟು ಸೊಕ್ಕ ನೋಡಿ ಇವ್ರೀಗ. ಮಾಡ್ತೀನಿ, ಹಿಂಗ ಬಿಟ್ರ ಆಗಂಗಿಲ್ಲ. ಸುಚಿ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಊಟದ ಡಬ್ಬಿ ತಗೊಂಬಾ. ಲೋ ಅವಿನಾಶ, ಏನಪ್ಪ? ಏ ಮಾಲಿಂಗನ ಹೆಂಡ್ತಿ ಅಂಜಲಿ ಅದಾಳಲ್ಲ? ಹೌದು. ಆಕಿಗ ಮಕ್ಳಾಗಿಲ್ಲಲ್ಲ, ಅದಕ್ಕ ಇಲ್ಲೇ ನರಗುನ್ನಾಗ ಇಲ್ಲೇ ಅಲ್ಲಿ ಗೌಟಿ ಔಷಧ ಹಾಕ್ತಾರಂತ, ಹಾಕಿಸ್ಕೊಂಬಂದ್ರ ಮಕ್ಳಾಗ್ಯಾವಂತ. ಒಟ್ಟು ಕೇಳಿ ನೋಡಕ್ ಹೇಳ. ಯಪ್ಪ ಮುಂದೆ ಮಕ್ಳು ಅಕ್ಕವು ಯಾಕಾಗಂಗಿಲ್ಲ? ನಾವು ಎಲ್ಲರೂ ಸೇರಿ ಅವ್ರಿಗೆ ಇಲ್ಲಿ ತೋರಿಸ್ಕೊ ಅಲ್ಲಿ ತೋರಿಸ್ಕೊ ಅಂತ ಹೇಳಿ ಮಕ್ಳಾಗಿಲ್ಲ ಅಂತ ಚುಚ್ಚಿ ಹೇಳಿದ್ರ ಆಗ ಮಕ್ಕಳು ಆಗಂಗಿಲ್ಲ. ಅವ್ರು ಟೆನ್ಷನ್ ಮಾಡ್ಕೊಂಡ್ರ ಸುಮ್ಮನೆ ಅವ್ರ ಪುರ್ತಕ ಅವ್ರಿಗೆ ಬಿಟ್ಬಿಡು ನಯ್ಯಪ್ಪ. ಹಂಗಂತೀಯ? ನೋಡ್ಪ, ಆದ್ರೂ ನಿಂಗೆ ಯಾವಾಗರ ಪುರ್ಸೊತ್ತಿದ್ರ ಮಾಲಿಂಗಗೆ ಹೇಳು, ಅಂಜಲಿಗೆ ಹೇಳ್ಬೇಡ. ಯಾಕಂದ್ರ ಅಲ್ಲಿ ಓದೋರಿಗೆ ಆಗ್ಯಾವಂತ, ಅದಕ್ಕೆ ಹೇಳಾಕುಂತೀನಿ. ತಗೋಯಪ್ಪ, ಟೈಮ್ ಸಿಕ್ಕಾಗ ಹೇಳ್ತೀನಿ. ಅದಿ ಊಟ ತಗೋ. ಕೊಡು. ಯಪ್ಪ ನಿಂದು ಊಟ? ನಂದಾತ್ಪ ಬೆಳಿಗ್ಗೆನೇ ಆಗೈತಿ. ನಾನ್ ಸೊಸಿ ಬಂದಾಗಿಂದ ಬೆಳಿಗ್ಗೆ 8 ಅಂದ್ರೆ ಬಿಸಿ ರೊಟ್ಟಿ. ನಾನ್ ಸೊಸಿ ಏನ್ ಬೇಕು ಏನು ಬೇಡ ಎಲ್ಲ ಮಾಡ್ಕೊಡ್ತಾಳ. ನೀ ಊಟ ಮಾಡು, ನಾನು ಬರ್ತೀನಿ. ಕೆಲ್ಸಕ್ಕೆ ಕೊಂಟ ಬರ್ತೀನಿ. ಊರು ಸಬರಿ ಎಲ್ಲ ಮಾಡಕ್ ಬರ್ತತಿ. ಹೆಂಡತಿ ತಿನ್ಲ ಬಿಟ್ಲ ಅಂತ ನೋಡಕ್ ಗೊತ್ತಿಲ್ಲ. ಇವ ರೊಟ್ಟಿ ಮೆತ್ತೂಕಾಗ್ಯಾವ ನೋಡ್ಬೇವ. ಮೊದ್ಲು ಸ್ವಲ್ಪ ಬಿರುಸಾಕಿದ್ವು, ಈಗ ಚಲೋ ಕಲ್ತಾಳ ನೋಡ್ ಸುಚಿತ್ರ. ನಿಂದ ಆತನ ಊಟ ನಾಷ್ಟ? ಎಲ್ಲಿದ್ ನಾಷ್ಟನಪ್ಪ, ಎಲ್ಲಿದ್ ನಾಷ್ಟ ಹೇಳು. ಇಬ್ರು ಸ್ವಸ್ಥರದಾರ, ಆದ್ರೆ ಏನ್ ಉಪಯೋಗ? ಈಕಿ ನೀನ್ ಹೆಂಡತಿ ಮಾಡಿ ಹಾಕಂಗಿಲ್ಲ. ವೀರೇಶನ್ ಹೆಂಡತಿ ಮೇಘ ಆಕಿರ ಹಾಸಿಗೆ ಬಿಟ್ಟು ಎದ್ದಳಂಗೆ ಇಲ್ಲಲ್ಲ ಬೆಳಿಗ್ಗೆ. ಇನ್ನೇನು ಜಳಕ ಮಾಡಿ ಬರೋ ಟೈಮ್ ಆತ. ಆಕಿ ಬಂದ ಮೇಲೆ ನಾಷ್ಟಕ್ ಮಾಡಿ ಕೊಟ್ಟ ಮೇಲೆ ನಾ ತಿನ್ನಷ್ಟ್ರೊಳಗ BP 180ಕ್ಕೆ ಹೋಗಿರ್ತತಿ. ನನ್ನನೆ ಬರ ಏನ್ ಕೇಳ್ತಿಲ್ಲ. ನೀ ಊಟ ಮಾಡು. ನೀ ಊಟ ಮಾಡಪ್ಪ. ಯಾರು ಹೆಂಗಾರ ಹಾಳಾಗೋಗ್ಲಿ, ನೀವು ಚಂದಾಗಿರ್ರಿ. ಹೌದಿಲ್ಲ? ನಾನೇನು ನಿನ್ನ ಎತ್ತವನಾ? ಎತ್ತಲಿಲ್ಲ ಬಿಡ್ಲಿಲ್ಲ. ಮತ್ ನೀ ಹೆಂಗ್ ನನ್ನನ್ನ ಪ್ರೀತಿಯಿಂದ ನೋಡ್ಕಂತ ಹೇಳಪ್ಪ. ಯವ್ವ ಯಾಕೆ ಹಂಗ್ ಮಾತಾಡ್ತಿ? ಮತ್ತೇನ್ ಮಾಡ್ಬೇಕಲ್ಲ? ನಾನು 2 ಮಕ್ಕಳನ್ನ ಎತ್ತೀನಿ, ಒಂದು ಗಂಡು ಒಂದು ಹೆಣ್ಣು. ಅವು ಇಬ್ರಕ್ಕೂ ಜೀವನಕ್ಕೆ ಏನೂ ಆಧಾರ ಇಲ್ಲ. ಇದ್ದಿ ಮನಿನೋ ನೀನ್ ಹೆಂಡತಿ ಬಡ್ದು ಬಾಯಿಗೆ ಹಾಕೊಂಡ್ಬಿಟ್ಲು. ನೀನು ಒಂದು ಮಾತರ ಅಂದಿನಕೀಗ ಈ ಮನಿನ ವಾಪಸ್ ಕೊಡು ಅಂತ. ಇಲ್ಲಪ್ಪ, ನೀ ಕೇಳಿಲ್ಲ ಬಿಡು. ನಿಂಗೂ ಅದ ಬೇಕಾಗಿತ್ತು ಅನಸ್ತತಿ. ಅದಕ್ಕ ನೀನು ಸುಮ್ಮನೆ ಕುಂತು ಬಿಟ್ಟಿ. ಅಲ್ಲಿ ನಿನ್ ತಮ್ಮ ದಿನಕ್ಕ ರೊಕ್ಕ ಅಂತ ಬಡ್ದಾಡ ಕುಂತಾನ. ಅವನಿಗ EMI ಕಟ್ಟಕ್ಕೂ ರೊಕ್ಕಿಲ್ಲಂತ, ತಿಂಗಳ ಖರ್ಚಿಗೂ ರೊಕ್ಕಿಲ್ಲಂತ. ಏನ್ ಹೇಳ್ತಿ ಹೇಳು? ಅದ್ರಾಗ ನಿಮ್ಮಪ್ಪ ನಮ್ಮ ಅಡಿಗೆ ನಾವು ಮಾಡ್ಕೊಂತೀವಿ, ನಿಮ್ಮ ಅಡಿಗೆ ನೀವು ಮಾಡ್ಕೊರಿ ಅಂತ ತಾಕೀತ್ ಮಾಡ್ಯಾನ. ಏನಿರ್ಬೇಕಪ್ಪ ವಯಸ್ಸಾದ್ಮೇಲೆ ಇಂಥವೆಲ್ಲ ನೋಡಾಕಿರ್ಬೇಕು ನೋಡು.
ನೀ ಊಟ ಮಾಡಪ್ಪ, ನೀ ಊಟ ಮಾಡು. ಇನ್ನ ಒಂದ್ ಎರಡು ಬಿಸಿ ಬಿಸಿ ರೊಟ್ಟಿ ಹಾಕಿಸ್ಕೊಂಡು ಮೊಸರು ಹಾಕೊಂಡು ತಂಪಾಗಿ ಊಟ ಮಾಡು. ಯಾರಿಗೆ ಏನಾದ್ರೆ ನಿನಗೇನಾಗೋದೈತಿ, ನೀ ಊಟ ಮಾಡು. ಅಯ್ಯೋ ದೇವ್ರಿ, ವಯಸ್ಸಿನಾಗಿದ್ದಾಗ ಎಲ್ಲಾರ್ಗು ಹೊಟ್ಟೆ ತುಂಬಾ ಊಟ ಹಾಕಿ ಚಂದಾಗಿ ನೋಡ್ಕೊಂಡಿದ್ದಕ್ಕೂ ಸಾರ್ಥಕ ಆತ. ಈಗ ಊಟ ಮಾಡ್ಲಿ, ಈ ನನ್ನ ಸೌತಿ ಮಗ ಊಟ ಮಾಡ್ಲಿ. ನೋಡ್ತೀನಿ ನಾನು ಹೆಂಗ ಗಂಟಲ್ನಾಗ ತುತ್ತು ತಿಳಿತೈತಿ ಅಂತ ನೋಡ್ತೀನಿ. ಅವಿ, ಯಾಕವಿ ಊಟ ಮಾಡಿಲ್ಲ? ಎಲ್ಲ ಹಂಗೈತಲ್ಲ. ಅಲ್ಲ ಊಟ ಮಾಡ್ಬೇಕಲ್ಲ, ನಿನ್ ಸಂಬಂಧ ಬೆಳಿಗ್ಗೆ ಎದ್ದು ಮಾಡೇನಿ, ಊಟ ಮಾಡು. ಬ್ಯಾಡ, ನಂಗೆ ಯಾಕೆ ಸೇರ್ವಲ್ತ. ನಾನು ಮಧ್ಯಾಹ್ನ ಊಟ ಮಾಡ್ತೀನಿ. ಬ್ಯಾಡ, ಇದನ್ನ ನೀನ ತಗೊಂಡ್ಬಿಡು. ಅವಿ ಎದಕ್ಕ, ಏನಾತ? ಬ್ಯಾಡ ಸುಚಿ, ನಾನು ಆಮೇಲೆ ಊಟ ಮಾಡ್ತೀನಿ. ಯಾಕೆ ನಂಗೆ ಮನಸ್ಸು ಸರಿ ಇಲ್ಲ. ನಾನು ಇನ್ನು ಆಫೀಸ್ಗೆ ಹೋಗ್ಬರ್ಲಾ, ಬಾಯ್. ಅವಿ, ಅಯ್ಯೋ ದೇವ್ರೆ, ಇವ್ರು ಯಾಕೆ ಹಿಂಗ ಹೋದ್ರು? ಇಲ್ಲಿ ನಮ್ಮ ಅತ್ತಿ ಕುಂತಿದ್ರು, ಏನಾರ ಹೇಳಿದ್ರ? ನೆಮ್ಮದಿಯಾಗಿ ಒಂದ್ ಎರಡು ತುತ್ತು ತಿನ್ನಾಕ ಕೊಡಂಗಿಲ್ಲ. ಯಾರ್ದು ಫೋನ್ ಬಂದಿದ್ದು? ಮತ್ಯಾರ್ದು ಅದ EMI ಕಟ್ರಿ, ಇಲ್ಲಂದ್ರ ನಾವು ಟಿವಿ ವಾಷಿಂಗ್ ಮಷಿನ್ ತಗೊಂಡ್ ಹೋಗ್ತೀವಿ ಅಂತ ಧಮ್ಕಿ ಹಾಕ ಕುಂತಾರ ಅವ್ರು. ಅಲ್ಲ, ಊರ್ ಮಂದ್ಯಾಗ ನಮ್ಮ ಮರ್ಯಾದೆ ಉಳಿತೈತಾ? ಹೌದು ವೀರು, ಹೌದು. ಅವಾಗ್ಲೇ ನೀನು ಜಳಕಕ್ಕೆ ಹೋಗಿದ್ದಿಲ್ಲ, ಅವಾಗ ಬಜಾಜ್ ಫೈನಾನ್ಸ್ ಅವ್ರ ಫೋನ್ ಹಚ್ಚಿದ್ರು. ಏನಂದ್ರು? ಮತ್ತೇನಂತಾರ, ಅದ ನಮ್ ರೊಕ್ಕ ನಮಗ್ ಕೊಟ್ಟು ಬಿಡ್ರಿ ನೀವು, ನಮ್ದು ದಿನದ ವ್ಯವಹಾರ, ನಿಮ್ದು ಫೋನ್ ಪೇದಾಗಿಂದ ರೊಕ್ಕ ತಗೋಬೇಕಂದ್ರ ಫೋನ್ ಪೇದಾಗ ಏನೋ ರೊಕ್ಕನೇ ಇಲ್ಲ, ಮೈನಸ್ನಾಗ ಐತಿ. ಅಲ್ಲ, ನಮ್ ರೊಕ್ಕ ನಮಗ್ ಕೊಟ್ಟು ಬಿಡ್ರಿ, ಇಲ್ಲಂದ್ರ ನಾವು ಮನೆ ಕಡೆ ಬಂದ್ ಜಗಳ ಮಾಡ್ಬೇಕಾಕೈತಿ ಅಂತ ಭಯ ಕುಂತಿದ್ರು. ನಾನು ಇಲ್ರಿ ಸರ, 2 ದಿನ ಟೈಮ್ ಕೊಡ್ರಿ, ರೊಕ್ಕ ಬರಾವದವು ಕಟ್ತೀವಿ ಅಂತ ಹೇಳಿನಿ. ಮೇಘ, ಏನ್ ಮಾಡ್ಬೇಕೀಗ? ಎಲ್ಲಾ ಕೆಲ್ಸನೂ ಕೈ ಕೊಟ್ಟವು. ವೀರು, ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರ್ತತಿ, ನೀ ಅಂಜಬೇಡ, ನಾ ಅದೀನಿ. ಈಗ ನೋಡು, ಅದ ನೀ ಮೊದ್ಲು ಕೆಲ್ಸಕ್ಕೆ ಹೋಗಿದ್ದಿಲ್ಲ, ಅವ್ರಿಗ ಹೋಗಿ ಹಿಂಗತೆ ನಂದು ಬಾಳ ಟೈಟ್ ಐತಿ, ಕೆಲ್ಸ ಕೊಡ್ರಿ ಅಂತ ಕೇಳು. ಒಂದಲ್ಲ ಒಂದು ಕೆಲ್ಸ ಇದ್ದೇ ಇರ್ತತಿ, ಮಾಡು. ಹೌದಿಲ್ಲ? ಹೌದು, ಕೇಳ್ಬೇಕು. ಹೌದು, ನೀನೇ ಏನ ಹೇಳಕ್ ಕುಂತಿದ್ದಿ? ಆ ಸುಚಿತ್ರಾ ತಾನಾಗಿ ಈ ಮನಿನ ನಮ್ಮ ಹೆಸರಲ್ಲಿ ಬರೀಬೇಕು, ಹಂಗೇನಾರ ಮಾಡುನು, ನನ್ ಕಡೆ ಒಂದು ಪ್ಲಾನ್ ಐತಿ ಅಂದಿ. ಹೇಳೇ ಇಲ್ಲ, ಏನದು? ಓ, ಅದಾ ಏನಿಲ್ಲ ವೀರು, ಅದು ಸ್ವಲ್ಪ ಡೇಂಜರ್, ಆದ್ರೂ ಅಡ್ಡಿಲ್ಲ ಮಾಡಾಕ. ಅದನ್ನ ನೀನ್ ಧೈರ್ಯ ಮಾಡ್ಬೇಕಷ್ಟೇ. ಅಲ್ಲ ಚಿನ್ನು, ಮತ್ತ ಸಿಗಾಕೊಂಡು ನಮ್ಮ ಅಪ್ಪನ ಕೈಲೇ ಒದಕಿ ತಿನ್ನೋದು ಬ್ಯಾಡ. ಎಲ್ಲದಕ್ಕೂ ಅಡ್ಡಬಾಯಿ ಹಾಕ್ಬೇಡ ವೀರು. ಅದು ಏನಿಲ್ಲ, ಆ ಸುಚಿತ್ರ ಈ ಮನಿನ ತನ್ನ ಹೆಸರ್ಲೆ ಮಾಡ್ಕೊಂಡಾಳ. ಈಗ ಅದು ನಮ್ಮ ಹೆಸರ್ಲೆ ಬರ್ಬೇಕಂದ್ರೆ ಒಂದು ದಾರಿ ಇರುದು, ಆ ಸುಚಿತ್ರ ಈ ಮನೆನ ಬಿಟ್ಟು ಹೋಗ್ಬಿಡ್ಬೇಕು, ಶಾಶ್ವತವಾಗಿ ಹೋಗ್ಬಿಡ್ಬೇಕು. ಒಂದು ಅವಿನಾಶ ಸುಚಿತ್ರ ಮಧ್ಯೆ ಬಿರುಕು ಹಾಕುದು, ಜಗಳ ಹಚ್ಚಿ ಬಿಡುದು. ಅದು ಆಗ್ಲಿಲ್ಲಪ್ಪ ಅಂದ್ರ ಇದು ಸ್ವಲ್ಪ ಡೇಂಜರ್, ಆದ್ರೂ ನಾವು ಬೆಳಿಬೇಕಲ್ಲ, ಅದಕ್ಕಾಗಿ ಮಾಡ್ಲೇಬೇಕು. ಏನು? ಏನಿಲ್ಲ ವೀರು, ಅದು ಸುಚಿತ್ರನ ಕೊಲೆ ಮಾಡ್ಬಿಟ್ರ. ಮೇಘ, ಏನ್ ಹೇಳಾಕುಂತೀನಿ ನೀನು? ಯಾಕೆ ವೀರು ಹೆದರ್ತಿ? ಅಲ್ಲ, ನಾವು ಬೆಳಿಬೇಕು, ನಾವು ಚಂದಾಗಿರ್ಬೇಕು ಅಂದ್ರ ಇಂಥವೆಲ್ಲ ಮಾಡ್ಲೇಬೇಕು. ಹೆಚ್ಚು ಕಡಿಮೆ ಆತು, ನಾವು ಸಿಗಾಕೊಂಡ್ವಿ ಅಂತ ಇಟ್ಕೋ, ಜೈಲಿನಾಗ ಕಂಬಿ ಎಣಿಸ್ಬೇಕು. ಇದಕ್ಕಿಂತ ಅದು ಬೇಡಪ್ಪ, ಬೇಡ. ಏನು ವೀರು ನೀನು, ನಂಗಿರೋ ಅಷ್ಟು ಧೈರ್ಯ ನಿಂಗಿಲ್ಲ. ನೀನೇನು ಮಾಡ್ಬೇಡ, ನಾನ ಮಾಡ್ತೀನಿ. ನಾನು ಏನಾರ ಮಾಡಿ ಆಕಿನ ಒಟ್ಟಿ ಮನೆಯಿಂದ ಹೋಗಂಗ್ ಮಾಡ್ತೀನಿ. ಆಕಿ ಹೋದ್ರಲ್ಲ, ಈ ಮನೆ ನಮ್ಮ ಹೆಸರ್ಲೆ ಬರುದು. ಅವಾಗ ಸುಚಿತ್ರ ಇಲ್ಲಂದ್ರ ನಿಮ್ಮ ಅವಿನಾಶ್ ಅದನಲ್ಲ, ಅವನು ದುಡ್ದು ನಮ್ಮ ಕೈಗೆ ಕೊಡ್ತಾನ. ನಿಮ್ಮಪ್ಪನ ಉಸಾಬರಿ, ನಿಮ್ಮಪ್ಪನ ಹಾರಾಟ ಎಲ್ಲ ಕಡಿಮೆ ಆಗ್ತತಿ. ನಿಮ್ಮವ್ವನು ನಾವು ಹೇಳ್ದಂಗೆ ಕೇಳ್ತಾಳ. ಅವಾಗ ನಾನೇ ರಾಣಿ, ನೀನೇ ರಾಜಕುಮಾರ. ನಾವ್ ಎಲ್ಲಿ ಹೋದ್ರು ಏನು ಮಾಡಿದ್ರು ನಮಗ್ ಅಡ್ಡಿ ಆಗಿರೋದು ಆ ಸುಚಿತ್ರ. ಆ ಸುಚಿತ್ರನ ಇಲ್ಲ ಅಂದ್ರ ನಾವ್ ಅನ್ಕೊಂಡಿದ್ ಎಲ್ಲ ಕೆಲ್ಸನೂ ಆಗ್ತತಿ. ವೀರು, ಇದೊಂದು ಕೆಲಸ ಸಕ್ಸಸ್ ಆಗ್ಬಿಡ್ತು ಅಂತ ಇಟ್ಕೋ, ನಾವ್ ಆರಾಮಾಗಿರ್ಬೋದು. ಒಂದ್ ವೇಳೆ ಅದು ಏನಾರ ಪೊಲೀಸ್ ಕಂಪ್ಲೇಂಟ್ ಆತು ಅಂತ ಇಟ್ಕೋ, ಅದನ್ನ ಅವಿನಾಶನ್ ಮೇಲೆ ಹಾಕ್ಬಿಡುನು. ಹೌದಿಲ್ಲ? ನೋಡ್ವೀರು, ಯಾರಾದ್ರೂ ಹಾಳಾಗೋಗ್ಲಿ, ನಾವಷ್ಟೇ ನೆಟ್ಟಿಗಿದ್ರೆ ಸಾಕು. ಹೌದಿಲ್ಲ ಚಿನ್ನು? ನಂಗೆ ಯಾಕ ಅಂಜಿಕೆ ಆಗ ಕುಂತತಿ. ನಾ ಎಂದೂ ಇಂಥ ಕೆಲಸ ಮಾಡಿಲ್ಲ, ನಂಗ ಆಗ್ವಲ್ತು. ಎಷ್ಟು ಅಂಜತಿ ನೋಡ್ವೀರು. ಒಂದು, ನಾವು ಬದುಕ್ಬೇಕು, ನಾವು ಚಂದಾಗಿರ್ಬೇಕು, ಇಲ್ಲ ಸಾಯ್ಬೇಕು. ಆ ಸುಚಿತ್ರ ಸತ್ತೋಗ್ಬಿಟ್ಲು ಅಂತ ಇಟ್ಕೋ, ಎಲ್ಲ ನಮ್ದೇ. ನೀನ್ ನೋಡು, ಅಡ್ಡ ಬಾಯಿ ಹಾಕ್ಬೇಡ. ನಿಂಗೆ ಆಗಂಗಿಲ್ಲಲ್ಲ, ನೀ ಬಿಟ್ಬಿಡು, ನಾನು ಮಾಡ್ತೀನಿ, ನಾನೆಲ್ಲ ಮಾಡ್ತೀನಿ. ನಾನೇನಾರ ಈ ಕೆಲಸ ಮಾಡಲಿಲ್ಲ ಅಂತ ಇಟ್ಕೋ ವೀರು, ಈ ಟಿವಿ ವಾಷಿಂಗ್ ಮಷೀನ್ ಎಲ್ಲ ತಗೊಂಡು ಹೋಗ್ಬಿಡ್ತಾರ ವೀರು. 4 ಮಂದ್ಯಾಗ ನಂದು ನಿಂದು ಮರ್ಯಾದೆ ಹೊಕ್ಕತಿ. ಬಜಾಜ್ ಫೈನಾನ್ಸ್ ಅವ್ರು ಯಾವಾಗ ಪೊಲೀಸರನ್ನ ಕರ್ಕೊಂಡ್ಬರ್ತಾರಂತಾನು ಗೊತ್ತಿಲ್ಲ. ಅದಕ್ಕೆ ನಾನು ಇನ್ನು ತಡ ಮಾಡಂಗಿಲ್ಲ. ಮೊದ್ಲ ಸುಚಿತ್ರನ ಒಂದು ಗತಿ ಕಾಣಿಸಿ ಬಿಡ್ತೀನಿ. ನೀ ಮಾತ್ರ ಅಡ್ಡಿ ಬರಬೇಡ, ಯಾರ ಮುಂದೆ ಉಸುಲು ಹೊಡಿಬೇಡ. ನಿಂಗೆ ಹೇಳಿದ ತಪ್ಪಾತು, ನಾನಾಗೆ ಮಾಡಿಬಿಡ್ಬೇಕಿತ್ತು. ನೀನು ಹೂ ಅಂತಿ ಅಂತ ನಿನ್ನ ಮುಂದೆ ಹೇಳಿದ್ರೆ ನೀನು ಹೆದರಿ ಅಂಜಿ ಕುಂತ ಬಿಟ್ಟಿಯಲ್ಲ. ನಮ್ಮ ಅವ್ಗೆ ಹೇಳ್ತೀನಿ ತಡಿ, ನಮ್ಮ ಅವ್ವ ಏನ್ ಹೇಳ್ತಾಳ ಅದ್ರ ಮೇಲೆ ಮಾಡುನು. ಅಯ್ಯೋ ಹಣೆ ಬರ, ನಿಮ್ಮ ಅವ್ಗೆ ಹೇಳ್ತೀಯ? ಮುಗಿದೋತಿನ ನನ್ನನ್ನ ಈ ಕೊಂಪ್ಯಾಗ ಇಟ್ಟದಲ್ದೆ ಜೈಲ್ನಾಗೂ ಇಡ್ರಿ. ಹೇಳ್ಬೇಡ ವೀರು, ನಿಮ್ಮ ಅವ್ಗೂ ಹೇಳ್ಬೇಡ, ಯಾರಿಗೂ ಹೇಳ್ಬೇಡ. ನಂಗೆ ಗೊತ್ತು, ನಿಂಗೆ ಗೊತ್ತು ಅಷ್ಟೇ. ಹೌದಾ? ಆತ್ ತಗೋ, ಏನ್ ಮಾಡ್ತೀನಿ ನೋಡು. ಈಗ ನಮಗೂ ದಿಕ್ಕಿಲ್ಲ. ಈಗ ನೀ ಹೆಂಗೆ ಹೇಳ್ತಿ ಹಂಗ ಕೇಳ್ಬೇಕಲ್ಲ. ಆತ ನೀ ಹೇಳ್ದಂಗೆ ಮಾಡು. ತಡಿ, ನಾನು ಹೋಗಿ ಬರ್ತೀನಿ ಹೊರಗೆ. ಅಯ್ಯೋ ಹಣೆ ಬರ, ಇದು ಎಂತದಿದು ಗಂಡ್ಸಂತ.
ಅಲ್ಲ ನಂಗಿರೋಷ್ಟು ಧೈರ್ಯ ಇವನಿಗೂ ಇಲ್ಲ. ಅಲ್ಲ ನಾವು ಎದ್ ನಿಂದ್ರಬೇಕಂದ್ರೆ ಯಾರನ್ನಾರ ತುಳಿಲೇಬೇಕೀಗ. ಅಯ್ಯೋ ದೇವ್ರಿ, ಇವ ಹೆದರುದಲ್ದೆ ನಂಗೂ ಹೆದರ್ಸ್ತಾನ. ಇಲ್ಲಿಲ್ಲ, ನಾ ಹೆದರಂಗಿಲ್ಲ. ಹೆಂಗಾರ ಮಾಡಿ ಈ ಮನಿ ನನ್ನ ಹೆಸರ್ಲೆ ಬರೋ ಮಟ ನಾ ಬಿಡಂಗಿಲ್ಲ. ಆ ಸುಚಿತ್ರ ಒಂಥರ ನನ್ನ ದಾರ್ಯಾಗಿನ ಮುಳ್ಳಾಗ್ಯಾಳ. ಆಕಿನ ಎತ್ತ ಹಾಕಿ ಸಾಗ ಹಾಕಿ ನಾನು ಚಂದ ಇರ್ಬೇಕು. ಒಟ್ಟು ನಾನು ಚಲೋ ಇರ್ಬೇಕು. ಮಾಡ್ತೀನಿ. ನನಗೆಷ್ಟು ಅವಮಾನ ಆತು. ಎಲ್ಲರ ಮುಂದನೂ ಮಾವರು ಬೈದ್ರು. ನನ್ನನ್ನು ಒಂದಿನ ಸೊಸಿ ಅಂತ ನೋಡಂಗಿಲ್ಲ. ಈ ಮನ್ಯಾಗ ನಂಗೆ ಅಸ್ತಿತ್ವನ ಇಲ್ಲ. ರೊಕ್ಕಿದ್ರಷ್ಟ ಮರ್ಯಾದೆ. ಒಟ್ಟು ನಾನು ಈ ಮನಿ ಆಸ್ತಿ ಎಲ್ಲ ನನ್ನ ಹೆಸರಲ್ಲೇ ಮಾಡ್ಕೋಬೇಕು. ನನಗೆ ರೊಕ್ಕ ಬೇಕು. 4 ಮಂದಿ ಒಳಗೆ ನಂಗೆ ಮರ್ಯಾದೆ ಇರಬೇಕು ಅಂದ್ರೆ ನಂಗೆ ರೊಕ್ಕ ಬೇಕು.